Hi, welcome to my channel. In this video, I'm going to discuss about class 8 science chapter that is combustion and flame. ಈ ವಿಡಿಯೋದಲ್ಲಿ ನಾನು ಕ್ಲಾಸ್ 8ನ ಸೈನ್ಸ್ ಚಾಪ್ಟರ್ ಕಂಬಷನ್ ಆ್ಯಂಡ್ ಫ್ಲೇಮ್ ಈ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ, ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಇಫ್ ಯು ಆರ್ ನಾಟ್ ಯೆಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್. And if you like the video, please like, then share it with your friends. So let's start the lesson. We use different kinds of fuel for various purposes at home, in industry and for running automobile. ಸೊ ನಾವು ಬೇರೆ ಬೇರೆ ರೀತಿಯಾದ ಫ್ಯೂಯಲ್ಸನ್ನು ಯೂಸ್ ಮಾಡ್ತೀವಿ. ಮನೆಯಲ್ಲೇ ಆಗಿರ್ಬೋದು, ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ಅಥವಾ ಆಟೋಮೊಬೈಲ್ಸಲ್ಲಿ ಅಂದರೆ ವೆಹಿಕಲ್ಸಲ್ಲೆಲ್ಲ ಆಗಿರ್ಬೋದು. Can you name a few fuels used in our homes? So which fuel we use in our home? We use mainly LPG, right? Nowadays everyone is using LPG, liquid petroleum gas. Then in a village they will use petrol, kerosene. Then other fuel is wood. They will use wood. These are the fuel. In village ಅಲ್ಲಿ ವುಡ್ಡನ್ನು ಯೂಸ್ ಮಾಡ್ತಾರೆ. ದೆನ್ ಈ ಕೌಡಂಗ್ ಇರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ತಾರೆ. ಅದನ್ನು ಡ್ರೈ ಮಾಡಿ ಅದನ್ನು ಕೂಡ ಯೂಸ್ ಮಾಡ್ತಾರೆ. ಮತ್ತು ಈ ಕೆರೋಸಿನನ್ನೆಲ್ಲ ಯೂಸ್ ಮಾಡ್ತಾರೆ ಇನ್ನು ವಿಲೇಜಲ್ಲಿ. ಸಿಟಿಯಲ್ಲಿ ಹೆಚ್ಚಾಗಿ LPGಯನ್ನು ಯೂಸ್ ಮಾಡ್ತಾರೆ. ದೆನ್ ನಾವು ಕುಕಿಂಗ್ ಪ್ರೊಸೆಸ್ ಬೇರೆ ಯೂಸ್ ಮಾಡ್ತೀವಿ. ಈಗೆಲ್ಲ ಇಂಡಕ್ಷನನ್ನು ಯೂಸ್ ಮಾಡ್ತೇವೆ. ಅದರಲ್ಲಿ ಫ್ಯೂಯಲ್ ಡೈರೆಕ್ಟಾಗಿ ಅಲ್ಲ, ಬಟ್ ಇನ್ನು ಇಂಡೈರೆಕ್ಟ್ ಮ್ಯಾನರಲ್ಲಿ ಇದೆ. ಏನಂದರೆ ಅದರೆಲ್ಲ ಬ್ಯಾಟ್ರಿ ಇರುತ್ತೆ. ಆ ಬ್ಯಾಟ್ರಿಯಿಂದಾಗಿ ಅಲ್ವಾ ಹೀಟೆಲ್ಲ ಜನ್ರೇಟ್ ಆಗಿ ನಮಗೆ ಸಿಗುವಂಥದ್ದು. ಈ ಮೋಟಾರ್ ಈ ಮಿಕ್ಸರ್ ಆಗಿರ್ಬೋದು, ದೆನ್ ಅದರ ಯಾವುದೇ ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ ಇದೆ ಅಲ್ವಾ, ಅದರೆಲ್ಲ ಏನಾಗುತ್ತೆ ಬ್ಯಾಟ್ರಿಯಿಂದ ಅಲ್ವಾ ಜನ್ರೇಟ್ ಆಗೋದು. ಅಲ್ಲಿ ಬ್ಯಾಟ್ರಿಯಿಂದ ಇಂಡೈರೆಕ್ಟಾಗಿ ಫ್ಯೂಯಲ್ ಆಗಿ ಅದಕ್ಕೆ ಸಿಗುತ್ತೆ. ಸೊ ಇದೆಲ್ಲ ಥಿಂಗ್ಸನ್ನು ನಾವು ಮನೇಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ನೇಮ್ ಎ ಫ್ಯೂ ಫ್ಯೂಯಲ್ಸ್ ಯೂಸ್ಡ್ ಇನ್ ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿ. ಅಂದರೆ ಇಂಡಸ್ಟ್ರಿಯಲ್ಲೆಲ್ಲ ಯಾವುದನ್ನು ಯೂಸ್ ಮಾಡ್ತಾರೆ ಫ್ಯೂಯಲನ್ನು? ಕೋಲನ್ನು ಯೂಸ್ ಮಾಡ್ತೀವಿ. ದಟ್ ವಿ ಡಿಸ್ಕಸ್ಡ್ ಇನ್ ಫಾಸಲ್ ಫ್ಯೂಯಲ್ ಯೂನಿಟ್, ರೈಟ್? Coal and petroleum, in that unit we discuss about fossil fuels. In that coal that we use in industry, right? Then petroleum product they will use in some industry materials like Vaseline, paraffin wax, but you know, right? So these are fossil fuels, coal. Then what they use in industry. Then biofuels, that is prepared from organic matter alva, organic matter in the ಪ್ರಿಪೇರ್ ಆಗಿರುವಂಥ ಬಯೋಫ್ಯೂಯಲ್ಸನ್ನು ಅದನ್ನು ಯೂಸ್ ಮಾಡ್ತಾರೆ. CNG, ಕೋಲ್, ಪೆಟ್ರೋಲಿಯಂ ಇದನ್ನೆಲ್ಲ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ದೆನ್ ಆಟೋಮೊಬೈಲ್ಸ್, ವಾಟ್ ಥಿಂಗ್ಸ್ ಯೂಸ್ಡ್ ಇನ್ ಆಟೋಮೊಬೈಲ್ಸ್? ಆಟೋಮೊಬೈಲ್ಸಲ್ಲಿ ಏನೆಲ್ಲ ಯೂಸ್ ಮಾಡ್ತಾರೆ? ಪೆಟ್ರೋಲನ್ನು ಯೂಸ್ ಮಾಡ್ತಾರೆ, ರೈಟ್? ದೇ ಯೂಸ್ ಪೆಟ್ರೋಲ್, ದಟ್ ಈಸ್ ನಥಿಂಗ್ ಬಟ್ ಗ್ಯಾಸೋಲಿನ್ ಆಲ್ಸೋ. ಅನದರ್ ನೇಮ್ ಫಾರ್ ಪೆಟ್ರೋಲ್ ಈಸ್ ಗ್ಯಾಸೋಲಿನ್. ದೆನ್ ಡೀಸೆಲ್, ರೈಟ್? ಹೆವಿ ಮೋಟರ್ ವೆಹಿಕಲ್ಸ್ ಎಲ್ಲ ಡೀಸೆಲನ್ನು ಯೂಸ್ ಮಾಡ್ತಾರೆ. ದೆನ್ ನೌ-ಎ-ಡೇಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆರ್ ಯೂಸ್ಡ್. ನಾನು ಆಗಲೇ ಹೇಳಿರುವಂತೆ ಅದರಲ್ಲಿ ಡೈರೆಕ್ಟಾಗಿ ಇಲ್ಲದರೂ ಕೂಡ ಎಲೆಕ್ಟ್ರಿಸಿಟಿ ಅಂದರೆ ಬ್ಯಾಟ್ರಿಯಿಂದಾಗಿ ಅದಕ್ಕೆ ಎನರ್ಜಿ ಸಿಗುತ್ತೆ. ಫ್ಯೂಯಲನ್ನು ಬ್ಯಾಟ್ರಿ ಅದಕ್ಕೆ ಫ್ಯೂಯಲ್ ಆಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್, ಯುವರ್ ಲಿಸ್ಟ್ ವಿಲ್ ಕಂಟೈನ್ ಫ್ಯೂಲ್ಸ್ ಲೈಕ್ ಕೌಡಂಗ್, ವುಡ್, ಕೋಲ್, ಚಾರ್ಕೋಲ್, ಪೆಟ್ರೋಲ್, ಡೀಸೆಲ್, ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್, ಎಕ್ಸೆಟ್ರಾ. ಸೊ ಇದೆಲ್ಲ ಥಿಂಗ್ಸ್ ನಿಮ್ಮ ಲಿಸ್ಟಲ್ಲಿತ್ತಾ? ಹೌದು, ಇದೆಲ್ಲ ಥಿಂಗ್ಸ್ ನಮ್ಮ ಲಿಸ್ಟಲ್ಲಿ ಇತ್ತಲ್ವ. ವುಡ್ ಇತ್ತು, ಕೋಲ್ ಇತ್ತು, ಚಾರ್ಕೋಲ್ ಅಥವಾ ಹಳ್ಳಿಯಲ್ಲಿ ಎಲ್ಲ ಯೂಸ್ ಮಾಡ್ತಾರೆ. ದೆನ್ ಪೆಟ್ರೋಲ್, ಡೀಸೆಲ್, CNG. ಸೊ ದೀಸ್ ಥಿಂಗ್ಸ್ ವರ್ ದೇರ್ ಇನ್ ಅವರ್ ಲಿಸ್ಟ್. ಯು ಆರ್ ಫೆಮಿಲಿಯರ್ ವಿತ್ ದ ಬರ್ನಿಂಗ್ ಆಫ್ ಕ್ಯಾಂಡಲ್. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಬರ್ನಿಂಗ್ ಆಫ್ ಕ್ಯಾಂಡಲ್ ಆ್ಯಂಡ್ ದ ಬರ್ನಿಂಗ್ ಆಫ್ ಫ್ಯೂಯಲ್ ಲೈಕ್ ಕೋಲ್? ಸೊ ನೀವು ಕ್ಯಾಂಡಲನ್ನು ಬರ್ನ್ ಮಾಡಿರ್ತೀರಿ, ಕೋಲನ್ನು ಬರ್ನ್ ಮಾಡಿರ್ತೀರಿ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಯು ಗಾಟ್ ದೇರ್? ಸೊ ವೆನ್ ವಿ ಬರ್ನ್ ದ ಕ್ಯಾಂಡಲ್, what happened? It will melt, right? Then that will vaporize, that will produce some wax, then that will produce heat and light. That is the process of burning of a candle. But when we burn the coal, what happens? That will burn directly. That will not produce any flame like candle produce. ಕ್ಯಾಂಡಲ್ ಯಾವ ರೀತಿ ಫ್ಲೇಮ್ ಬರುತ್ತಾ ಆ ರೀತಿ ಫ್ಲೇಮ್ ಬರಲ್ಲ. ಬಟ್ ನಮಗೆ ಗೊತ್ತಾಗುತ್ತೆ, ಈ ಕೋಲನ್ನೆಲ್ಲ ಬರ್ನ್ ಮಾಡಿದಾಗ ಅದು ಕೆಂಪಾಗುತ್ತಲ್ವ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಎರಡು ಪ್ರೊಸೆಸ್ ಸೇಮ್ ಇಲ್ಲ. ಸೊ ಮೇ ಬಿ ಯು ಆರ್ ಏಬಲ್ ಟು ಗೆಸ್, ರೈಟ್? ಕ್ಯಾಂಡಲ್ ಬರ್ನ್ಸ್ ವಿತ್ ದಿ ಫ್ಲೇಮ್, ವೇರ್ ಕೋಲ್ ಡಸ್ ನಾಟ್. ಕ್ಯಾಂಡಲ್ ಫ್ಲೇಮಿಂದ ಬರ್ನ್ ಆಗುತ್ತೆ, ಬಟ್ ಕೋಲು ಫ್ಲೇಮಿಂದ ಬರ್ನ್ ಆಗಲ್ಲ.
ಸಿಮಿಲರ್ಲಿ ಯು ವಿಲ್ ಫೈಂಡ್ ಮೆನಿ ಅದರ್ ಮೆಟೀರಿಯಲ್ಸ್ ಬರ್ನಿಂಗ್ ವಿದೌಟ್ ಫ್ಲೇಮ್. ಅಂದರೆ ನಮಗೆ ತುಂಬ ಮೆಟೀರಿಯಲ್ಸ್ ಸಿಗುತ್ತೆ ಯಾವುದು ಈಗ ಫ್ಲೇಮ್ ಇಲ್ಲದೆ ಬರ್ನ್ ಆಗುವಂಥದ್ದು. ಕೋಲು ಆಗಿರ್ಬೋದು, ಚಾರ್ಕೋಲ್ ಆಗಿರ್ಬೋದು, ಇದೆಲ್ಲ ಥಿಂಗ್ಸ್ ಏನಾಗಿರುತ್ತೆ ಫ್ಲೇಮನ್ನು ಪ್ರೊಡ್ಯೂಸ್ ಆಗಲ್ಲ, ಬಟ್ ದಟ್ ವಿಲ್ ಬರ್ನ್. ಲೆಟ್ ಅಸ್ ಸ್ಟಡಿ ದ ಕೆಮಿಕಲ್ ಪ್ರೊಸೆಸ್ ಆಫ್ ಬರ್ನಿಂಗ್ ಆ್ಯಂಡ್ ದ ಟೈಪ್ಸ್ ಆಫ್ ಫ್ಲೇಮ್ ಪ್ರೊಡ್ಯೂಸ್ ಡ್ಯೂರಿಂಗ್ ದಿಸ್ ಪ್ರೊಸೆಸ್. ಸೊ ಈ ಲೆಸನಲ್ಲಿ ನಾವು ಈ ಬರ್ನಿಂಗ್ನ ಕೆಮಿಕಲ್ ಪ್ರೊಸೆಸ್ ಏನು ಅಂತ ಕಲೀಲಿಕ್ಕಿದ್ದೀವಿ. ದೆನ್ ಟೈಪ್ಸ್ ಆಫ್ ಫ್ಲೇಮ್ ಪ್ರೊಡ್ಯೂಸ್ ಡ್ಯೂರಿಂಗ್ ದಿಸ್ ಪ್ರೊಸೆಸ್. ಸೊ ಈ ಬರ್ನಿಂಗ್ ಆದಾಗ ಯಾವ ರೀತಿಯೆಲ್ಲ ಫ್ಲೇಮ್ ಸಿಗುತ್ತೆ ಇದನ್ನೆಲ್ಲ ನಾವು ಈ ಲೆಸನಲ್ಲಿ ಕಲೀಲಿಕ್ಕಿದ್ದೇವೆ. ಸೊ ಫಸ್ಟ್ ಥಿಂಗ್ ಈಸ್ ವಾಟ್ ಈಸ್ ಕಂಬಷನ್. ಕಂಬಷನ್ ಅಂದರೆ ಏನು ಅಲ್ವಾ? ಲೆಸನ್ನ ನೇಮ್ ಕಂಬಷನ್ ಆ್ಯಂಡ್ ಫ್ಲೇಮ್. ಟಾಪಿಕ್ ಈಸ್ ಕಂಬಷನ್ ಆ್ಯಂಡ್ ಫ್ಲೇಮ್. ವಾಟ್ ಈಸ್ ಕಂಬಷನ್? Recall the activity of burning of magnesium rubber performed in class 7. So in class 7 you done one activity, right? Burning of magnesium. So what did you observe there? We learned that magnesium burns to form magnesium oxide and produces heat and light. So when we burn the magnesium, that will suddenly burn, light ಎಲ್ಲ ಪ್ರೊಡ್ಯೂಸ್ ಆಗುತ್ತಲ್ವ, ಲೈಟ್ ಸಡನ್ ಬರ್ನ್ ಆಗುತ್ತೆ, ಥರ ಫ್ಲ್ಯಾಶ್ ಲೈಟ್ ಥರ ಇರುತ್ತೆ. ದೆನ್ ವಿ ವಿಲ್ ಗೆಟ್ ಸಮ್ ಆ್ಯಶಸ್, ದಟ್ ಈಸ್ ನಥಿಂಗ್ ಬಟ್ magnesium oxide. So that also produces heat and light. We can perform a similar activity with a piece of charcoal. So how to do that? Hold the piece with a pair of tongs and bring it near the flame of a candle or a Bunsen burner. What do you observe? ಸೊ ಹೇಗೆ ಮೆಗ್ನೇಷಿಯಮ್ ಬರ್ನ್ ಮಾಡ್ತೇವೆ, ಇನ್ ದ ಸೇಮ್ ವೇಯಲ್ಲಿ ಚಾರ್ಕೋಲನ್ನು ಕೂಡ ಬರ್ನ್ ಮಾಡ್ಬೋದು. ಕೈಯಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ, ಬಿಕಾಸ್ ನಿಮ್ಮ ಕೈ ಬರ್ನ್ ಆಗುತ್ತೆ. ಸೊ ಯಾವುದಾದ್ರು ಟಾಂಗ್ಸ್ ಇದ್ದರೆ, ಏನಾದರೂ ಟೂಲ್ಸ್ ಇದ್ದರೆ, so you can hold that with the tools, then bring near to the flame. ಬರ್ನರ್ ಆಗಿರ್ಬೋದು ಅಥವಾ ಈ ಚಿಮ್ನಿ ಎಲ್ಲ ಇರುತ್ತಲ್ವ ಅದರ ಹತ್ತಿರ ತಂದರೆ ಏನಾಗುತ್ತೆ, ಅದು ಕೂಡ ಬರ್ನ್ ಆಗುತ್ತೆ, ಕೆಂಪಾಗುತ್ತೆ. ಸೊ ವಾಟ್ ಡು ಯು ಅಬ್ಸರ್ವ್? ವಿ ಫೈಂಡ್ ದ್ಯಾಟ್ ಚಾರ್ಕೋಲ್ ಬರ್ನ್ಸ್ ಇನ್ ಏರ್. ಚಾರ್ಕೋಲ್ ಬರ್ನ್ ಆಗುತ್ತೆ. ವಿ ನೋ ದ್ಯಾಟ್ ಕೋಲ್ ಟು ಬರ್ನ್ಸ್ ಇನ್ ಏರ್ ಪ್ರೊಡ್ಯೂಸಿಂಗ್ ಕಾರ್ಬನ್ ಡೈಆಕ್ಸೈಡ್, ಹೀಟ್ ಆ್ಯಂಡ್ ಲೈಟ್. ಸೊ ಕೋಲ್ ಕೂಡ ಬರ್ನ್ ಆದಾಗ ಕಾರ್ಬನ್ ಡೈಆಕ್ಸೈಡನ್ನು ಕೊಡುತ್ತೆ, ಹೀಟನ್ನು ಕೊಡುತ್ತೆ, ಲೈಟನ್ನು ಕೊಡುತ್ತೆ. ಯಾವುದೇ ಥಿಂಗ್ಸ್ ಬರ್ನ್ ಆದಾಗ ನಮಗೆ ಹೀಟ್, ಲೈಟ್ ಎಲ್ಲ ಇರುತ್ತೆ. ಸೊ ದೆನ್ ದೇ ಹ್ಯಾವ್ ಗಿವನ್ ಎ ಇಮೇಜ್ ಆಫ್ ಬರ್ನಿಂಗ್ ಆಫ್ ಮೆಗ್ನೀಷಿಯಮ್. ನೆಕ್ಸ್ಟ್ ಲೆಟ್ಸ್ ಸಿ ಎ ಕೆಮಿಕಲ್ ಪ್ರೊಸೆಸ್ ಇನ್ ವಿಚ್ ಎ ಸಬ್ಸ್ಟೆನ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಗಿವ್ ಆಫ್ ಹೀಟ್ ಈಸ್ ಕಾಲ್ಡ್ ಕಂಬಷನ್. ಸೊ ಕಂಬಷನ್ ಅನ್ನೋದು ಕೆಮಿಕಲ್ ಪ್ರೊಸೆಸ್, ಫಿಸಿಕಲ್ ಪ್ರೊಸೆಸ್ ಅಲ್ಲ. Why that is chemical process? Because after this burning process, combustion process, we are getting the new object, right? ಸೊ ಈಗ ನೀವು ವುಡನ್ನು ಬರ್ನ್ ಮಾಡ್ತೀರಿ ಮನೆಯಲ್ಲಿ ಅಲ್ವಾ, ಅಡುಗೆ ಆಗಿರ್ಬೋದು. ಬರ್ನ್ ಮಾಡಿದ ಮೇಲೆ ಲಾಸ್ಟಿಗೆ ನಮಗೆ ವುಡ್ಡೇ ಸಿಗುತ್ತಾ? ಇಲ್ಲ, ವಿಲ್ ಗೆಟ್ ಚಾರ್ಕೋಲ್ ಅಲ್ವಾ, ಇದ್ದಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ಈ ಬೆಂಕಿ ಕಡ್ಡಿಯನ್ನು ಫಸ್ಟ್ ಬರ್ನ್ ಮಾಡಿದಾಗ ಫಸ್ಟ್ ಬೆಂಕಿ ಕಡ್ಡಿ ಇರುತ್ತೆ, ಬರ್ನ್ ಆದಮೇಲೆ ಬೆಂಕಿ ಕಡ್ಡಿ ಹಾಗೇ ಇರುತ್ತಾ? ಇಲ್ಲ. ಸೊ ದೀಸ್ ಆರ್ ಆಲ್ ಕೆಮಿಕಲ್ ಪ್ರೊಸೆಸ್. ವಿ ಲರ್ನ್ಡ್ ಇನ್ 7th ಸ್ಟ್ಯಾಂಡರ್ಡ್, ರೈಟ್? ಫಿಸಿಕಲ್ ಪ್ರೊಸೆಸ್, ಕೆಮಿಕಲ್ ಪ್ರೊಸೆಸ್. ಇನ್ ದ ಫಿಸಿಕಲ್ ಪ್ರೊಸೆಸ್ ದ ಅಪಿಯರೆನ್ಸ್ ವಿಲ್ ಬಿ ನಾಟ್ ಚೇಂಜ್. ಆಬ್ಜೆಕ್ಟ್ ಸೇಮ್ ಆಗಿರುತ್ತೆ, ಬಿಫೋರ್ ಆ್ಯಂಡ್ ಆಫ್ಟರ್ ಆಬ್ಜೆಕ್ಟ್ ಸೇಮ್ ಇರುತ್ತೆ. ಬಟ್ ಇನ್ ಕೆಮಿಕಲ್ ಪ್ರೊಸೆಸ್, ಬಿಫೋರ್ ಪ್ರೊಸೆಸ್ ಆ್ಯಂಡ್ ಆಫ್ಟರ್ ಪ್ರೊಸೆಸ್ ಆಬ್ಜೆಕ್ಟ್ ವಿಲ್ ಬಿ ಡಿಫ್ರೆಂಟ್ ಅಲ್ವಾ. ಈ ಹಾಲು ಮೊಸರಾಗೋದು ದಟ್ ಈಸ್ ಕೆಮಿಕಲ್ ಪ್ರೊಸೆಸ್. ಅಪಿಯರೆನ್ಸೇ ಹಾಲೇ ಬೇರೆ, ಮೊಸರೇ ಬೇರೆ. ಸೊ ಕಂಬಷನ್ ಈಸ್ ಆಲ್ಸೋ ಎ ಕೆಮಿಕಲ್ ಪ್ರೊಸೆಸ್ ಇನ್ ವಿಚ್ ಸಬ್ಸ್ಟೆನ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್. ಸೊ ಯಾವುದೇ ಥಿಂಗ್ ಒಂದು ಬರ್ನ್ ಆಗಬೇಕು ಅಂದರೆ ನಮಗೆ ಮೇಯ್ನಾಗಿ ಆಕ್ಸಿಜನ್ ಇರಲೇಬೇಕಾಗುತ್ತೆ. ಸೊ ಏನಾಗುತ್ತೆ, ಕಂಬಷನಲ್ಲಿ ಹೀಟ್ ಕೂಡ ಸಿಗುತ್ತೆ, ಲೈಟ್ ಕೂಡ ಸಿಗುತ್ತೆ. ಕೆಮಿಕಲ್ ಪ್ರೊಸೆಸ್ ಇನ್ ವಿಚ್ ಎ ಸಬ್ಸ್ಟೆನ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಗಿವ್ ಆಫ್ ಹೀಟ್ ಈಸ್ ಕಾಲ್ಡ್ ಕಂಬಷನ್. ದ ಸಬ್ಸ್ಟೆನ್ಸ್ ದಟ್ ಅಂಡರ್ಗೋಸ್ ಕಂಬಷನ್ ಈಸ್ ಕಾಲ್ಡ್ ಆಸ್ ಈಸ್ ಸೆಡ್ ಟು ಬಿ ಕಂಬಸ್ಟಿಬಲ್. ಅಂದರೆ ಯಾವ ಸಬ್ಸ್ಟೆನ್ಸ್ ಬರ್ನ್ ಆಗುತ್ತೋ ಆ ಸಬ್ಸ್ಟೆನ್ಸನ್ನು ನಾವು ಕಂಬಸ್ಟಿಬಲ್ ಅಂತ ಹೇಳಿ ಕರಿತೇವೆ. ಅಂದರೆ ಅದು ಬರ್ನ್ ಆಗುವಂಥದ್ದು. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಫ್ಯೂಯಲ್. ಈಗ ನಾವು ಫಸ್ಟ್ ಮೆನ್ಷನ್ ಮಾಡಿದ್ವಲ್ಲ, ಪೆಟ್ರೋಲ್, ಡೀಸೆಲ್, ಕೌಡಂಗ್ ಎಲ್ಲ ಯಾವುದು ಬರ್ನ್ ಆಗುತ್ತೋ ಅದನ್ನೆಲ್ಲ ನಾವು ಕಂಬಸ್ಟಿಬಲ್ ಅಂತ ಹೇಳಿ ಕರಿಬೋದು, ಅಥವಾ ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ ಫ್ಯೂಯಲ್. ದ ಫ್ಯೂಯಲ್ ಮೇ ಬಿ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸ್. ಸೊ ದಿಸ್ ಫ್ಯೂಯಲ್ ಮೇ ಬಿ ಇನ್ ಸಾಲಿಡ್ ಸ್ಟೇಟ್ or liquid state or gaseous state. Which is solid fuel? Cow dung, wood, right? These are all solid fuels. Liquid fuels, petrol, diesel, kerosene, these are all liquid fuel. And gaseous fuel, which fuel are in gaseous state? CNG, LPG ಇದೆಲ್ಲ ಗ್ಯಾಸಲ್ಲಿರುವಂತಹ ಫ್ಯೂಯಲ್ ಅಲ್ವಾ. ಸೊ ನೀವು ಬೇರೆ ಎಕ್ಸಾಂಪಲ್ ಕೂಡ ಕೊಡ್ಬೋದು. ಸೊ ಕೋಲ್ ಯಾವ ಫ್ಯೂಯಲ್? ಸಾಲಿಡಾ, ಲಿಕ್ವಿಡಾ, ಗ್ಯಾಸಸ್? ಕೋಲ್ is solid. Then kerosene, that is liquid. Then
ಕೌ ಡಂಗ್ ದಟ್ ಈಸ್ ಸಾಲಿಡ್. ಸೊ ತುಂಬ ಎಕ್ಸಾಂಪಲ್ ಇದೆ, ಕೆಲವೊಂದು ಸಾಲಿಡಲ್ಲಿರುತ್ತೆ, ಕೆಲವೊಂದು ಲಿಕ್ವಿಡಲ್ಲಿರುತ್ತೆ, ಸಮ್ ಆರ್ ಇನ್ ಗೇಷಿಯಸ್ ಸ್ಟೇಟ್. Sometimes light is also given off during the combustion, either as a flame or as a glow. ಈ ಹೀಟ್ ಮಾತ್ರ ಅಲ್ಲ, ಲೈಟ್ ಕೂಡ ಸಿಗುತ್ತೆ. ಈಗ ನೀವು ವುಡ್ ಅಥವಾ ಚಾರ್ಕೋಲ್ ಯಾವಾಗ ಬರ್ನ್ ಮಾಡ್ತೀರೋ ಅಲ್ಲಿ ನಿಮಗೆ ಲೈಟ್ ಇರಲ್ಲ, ಇದು ಫ್ಲೇಮ್ ಥರ ಇರುತ್ತೆ, ಗ್ಲೋ ಅಲ್ವಾ, ಲೈಟ್ ಬರಲ್ಲ. ಬಟ್ ಯಾವಾಗ ನೀವು ಇದನ್ನೆಲ್ಲ ಗ್ಲೋ ಮಾಡ್ತೀರಲ್ವ, ಸುಸುರು ಬತ್ತಿ ಎಲ್ಲ ಇರುತ್ತಲ್ಲ, ಈ ದೀಪಾವಳಿ ಟೈಮಲ್ಲಿ ಯೂಸ್ ಮಾಡ್ತೀವಿ, ಅದನ್ನೆಲ್ಲ ನೀವು ಬರ್ನ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಅಲ್ಲಿ ಫ್ಲೇಮ್ ಅಂತ ಬರಲ್ಲ, ಸಡನ್ನು ಗ್ಲೋ ಬರುತ್ತಲ್ವ, ದಟ್ ಈಸ್ ಆಲ್ಸೋ ಕಂಬಷನ್. ಬಟ್ ದೇರ್ ಯು ಆರ್ ಗೆಟಿಂಗ್ ಹೀಟ್ ಆ್ಯಸ್ ಎ ಗ್ಲೋ. ಕೆಲವೊಮ್ಮೆ ಫ್ಲೇಮ್ ಬರುತ್ತೆ, ಕೆಲವೊಮ್ಮೆ ಗ್ಲೋ ಬರುತ್ತೆ, ಬ್ರೈಟ್ ಲೈಟ್ ಬರುತ್ತೆ. ಸೊ ಇನ್ ದ ಕಂಬಷನ್ ವಿ ನೀಡ್ ಆಕ್ಸಿಜನ್. ಆಫ್ಟರ್ ದ ಕಂಬಷನ್ ವಿ ಆರ್ ಗೆಟಿಂಗ್ ಹೀಟ್ ಆ್ಯಸ್ ವೆಲ್ ಆ್ಯಸ್ ಲೈಟ್. In the reaction mentioned above, magnesium and charcoal are combustible substance. ಸೊ ಅಲ್ಲಿ ಮೆಗ್ನೀಷಿಯಮ್ ಏನಾಗುತ್ತೆ, ಅದು ಕೂಡ ಬರ್ನ್ ಆಗುತ್ತೆ, ಈ ಚಾರ್ಕೋಲ್ ಇರುತ್ತಲ್ವ ಅದು ಕೂಡ ಬರ್ನ್ ಆಗುತ್ತೆ ಅಲ್ವಾ, ಕಂಪ್ಲೀಟಾಗಿ ಬರ್ನ್ ಆಗುತ್ತೆ. ಸೊ ಆದ್ದರಿಂದ ಈ ಸಬ್ಸ್ಟೆನ್ಸನ್ನು ಏನು ಹೇಳ್ತೀವಿ ನಾವು, ಕಂಬಸ್ಟಿಬಲ್ ಸಬ್ಸ್ಟೆನ್ಸ್, ಆರ್ ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆ್ಯಸ್ ಫ್ಯೂಯಲ್. ಕಂಬಸ್ಟಿಬಲ್ ಸಬ್ಸ್ಟೆನ್ಸ್ ಅಂತ ಕೂಡ ಹೇಳ್ಬೋದು, ಫ್ಯೂಯಲ್ ಅಂತ ಕೂಡ ನಾವು ಹೇಳ್ಬೋದು. ವಿ ವರ್ ಟೋಲ್ಡ್ ದ್ಯಾಟ್ ಫುಡ್ ಈಸ್ ಫ್ಯೂಯಲ್ ಫಾರ್ ಅವರ್ ಬಾಡಿ ಅಲ್ವಾ. ಫುಡ್ ನಮ್ಮ ಬಾಡಿಗೆ ಫ್ಯೂಯಲ್ ಆಗಿರುತ್ತೆ, ಯಾಕಂದರೆ ಅದೇ ಫುಡ್ ಡೈಜೆಷನ್ ಆಗಿ ರಿಯಾಕ್ಷನ್ ಆಗಿ ಏನಾಗುತ್ತೆ, ನಮಗೆ ಎನರ್ಜಿ ಸಿಗುವಂಥದ್ದು. ಹೇಗೆ ಈ ಪೆಟ್ರೋಲ್ ಡೀಸೆಲಿಂದೆಲ್ಲ ವೆಹಿಕಲ್ಗೆ ಎನರ್ಜಿ ಸಿಗುತ್ತೋ, ಇನ್ ದ ಸೇಮ್ ವೇ ಈ ಫುಡ್ಡಿಂದ ನಮಗೆ ಎನರ್ಜಿ ಸಿಗುವಂಥದ್ದು. ಸೊ ಇಲ್ಲಿ ಪೆಟ್ರೋಲ್ ಡೀಸೆಲ್ ಏನಾಗಿರುತ್ತೆ, ಅದು ಅದಕ್ಕೆ ಎನರ್ಜಿ ಕೊಡೋದಲ್ವ, ಹಾಗೆ ನಮ್ಮ ಬಾಡಿಗೆ ಎನರ್ಜಿ ಕೊಡೋದು ಯಾವುದು, ಫುಡ್. ಆದ್ದರಿಂದ ಫುಡ್ ನಮಗೆ ಫ್ಯೂಯಲ್. ಪೆಟ್ರೋಲ್ ಡೀಸೆಲ್ ಹೇಗೆ ವೆಹಿಕಲ್ಗೆ ಫ್ಯೂಯಲೋ ಅದೇ ರೀತಿಯಾಗಿ ಫುಡ್ ನಮ್ಮ ಬಾಡಿಗೆ ಫ್ಯೂಯಲ್ ಆಗಿರುತ್ತೆ. ಫುಡ್ ನಮ್ಮ ಬಾಡಿಯಲ್ಲಿ ಹೇಗೆಲ್ಲ ರಿಯಾಕ್ಷನ್ ಆಗಿ ಹೇಗೆ ಡೈಜೆಷನ್ ಆಗುತ್ತೆ, ದಟ್ ಯು ಲರ್ನ್ ಇನ್ 7th ಸ್ಟ್ಯಾಂಡರ್ಡ್, ಇಸಂಟ್ ಇಟ್? 7th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ದೀರಿ ರೈಟ್ಲಿ. ಸೊ ಇನ್ ಅವರ್ ಬಾಡಿ ಫುಡ್ ಈಸ್ ಬ್ರೋಕನ್ ಡೌನ್ ಬೈ ರಿಯಾಕ್ಷನ್ ವಿತ್ ಆಕ್ಸಿಜನ್ ಆ್ಯಂಡ್ ಹೀಟ್ ಈಸ್ ಪ್ರೊಡ್ಯೂಸ್. ವಿ ಲರ್ನ್ ದ್ಯಾಟ್ ಇನ್ ಕ್ಲಾಸ್ 7, ರೈಟ್? ಇನ್ 7th ಸ್ಟ್ಯಾಂಡರ್ಡ್ ಯು ಲರ್ನ್ಡ್ ಅಬೌಟ್ ಹೇಗೆ ಫುಡ್ ಬ್ರೋಕ್ ಆಗುತ್ತೆ, ಹೇಗೆ ಅದು ಆಕ್ಸಿಜನ್ ಜೊತೆ ರಿಯಾಕ್ಷನ್ ಆಗುತ್ತೆ, ಅದರಲ್ಲಿ ಕೂಡ ಫೈನಲ್ ಎಂಡ್ ಪ್ರಾಡಕ್ಟಾಗಿ ನಮಗೆ ಹೀಟ್ ಕೂಡ ರಿಲೀಸ್ ಆಗುತ್ತೆ ಅಲ್ವಾ. ಈ ಕಂಬಷನಲ್ಲಿ ಹೇಗೆ ಹೀಟ್ ರಿಲೀಸ್ ಆಯಿತು, ಇನ್ನು ನಮ್ಮ ಹೊಟ್ಟೆಯಲ್ಲಿ ಕೂಡ ಹೀಟ್ ರಿಲೀಸ್ ಆಗುತ್ತೆ. ಫೈರ್ ಏನು ಫ್ಲೇಮ್ ಏನು ಬರೋಲ್ಲ ಹೊಟ್ಟೆಯಲ್ಲಿ, ಹೀಟ್ ರಿಲೀಸ್ ಆಗುತ್ತೆ ಅಲ್ವಾ. ದಟ್ ಯು ಲರ್ನ್ ಇನ್ 7th ಸ್ಟ್ಯಾಂಡರ್ಡ್, ಇಸಂಟ್ ಇಟ್? ನೆಕ್ಸ್ಟ್ ಹಿಯರ್ ಒನ್ ಆ್ಯಕ್ಟಿವಿಟಿ ಈಸ್ ದೇರ್. ಕಲೆಕ್ಟ್ ಸಮ್ ಮೆಟೀರಿಯಲ್ಸ್ ಲೈಕ್ ಸ್ಟ್ರಾ, mastic, kerosene, oil, paper, iron nails, stone pieces, glass, etc. under the supervision of your teacher. Try to burn each of these materials one by one. If combustion take place, mark the materials combustible, otherwise mark it as non-combustible. So ಕೆಲವೊಂದು ಇದು ಮಾಡಬೇಕು ಅಂತಿಲ್ಲ, ನೀವು ಆಲ್ರೆಡಿ ಇದನ್ನು ಲೈಫ್ ಟೈಮಲ್ಲಿ ಡೈಲಿ ಲೈಫಲ್ಲಿ ಅಬ್ಸರ್ವ್ ಮಾಡಿರ್ತೀರ, ರೈಟ್? ವುಡ್ ಅದು ಬರ್ನ್ ಆಗುತ್ತಾ, ಬರ್ನ್ ಆಗೋದಿಲ್ಲ. ವುಡ್ ಬರ್ನ್ ಆಗುತ್ತೆ ಅಲ್ವಾ, ನಮಗೆ ಗೊತ್ತು. ಸೊ ದಟ್ ಈಸ್ ಕಂಬಸ್ಟಿಬಲ್, ರೈಟ್? ವುಡ್ ಈಸ್ ಕಂಬಸ್ಟಿಬಲ್. ನೆಕ್ಸ್ಟ್ ವಿ ಹ್ಯಾವ್ ಪೇಪರ್. ಪೇಪರ್ ಕಂಬಸ್ಟಿಬಲ್ ಆರ್ ನಾಟ್ ಕಂಬಸ್ಟಿಬಲ್? ವೆದರ್ ದಟ್ ವಿಲ್ ಬರ್ನ್ ಆರ್ ನಾಟ್? ಪೇಪರ್ ವಿಲ್ ಬರ್ನ್, ರೈಟ್? ಸಡನ್ಲಿ ಬರ್ನ್ ಆಗುತ್ತೆ, ತುಂಬ ಹೊತ್ತು ಬೇಕಂತಿಲ್ಲ, ಪೇಪರ್ ಬರ್ನ್ ಆಗುತ್ತೆ. ಸೊ ಪೇಪರ್ ಈಸ್ ಆಲ್ಸೋ ಕಂಬಸ್ಟಿಬಲ್. ನೆಕ್ಸ್ಟ್ ದೇ ಹ್ಯಾವ್ ಗಿವನ್ ಐರನ್ ನೈಲ್ಸ್. ಈ ಐರನ್ ನೆಲ್ಸ್ ಎಲ್ಲ ಇರುತ್ತೆ ಅಲ್ವಾ, ಆಣಿ ಅಂತ ಹೇಳ್ತೀವೋ. ಸೊ ಅದು ಬರ್ನ್ ಆಗುತ್ತಾ, ಬರ್ನ್ ಆಗಲ್ವೋ? ಅದು ಬರ್ನ್ ಆಗಲ್ಲ ಅಲ್ವಾ. ಸೊ ಅದು ಬರ್ನ್ ಆಗಲ್ಲ, ಆದ್ದರಿಂದ ಅದು ಏನಾಗಿರುತ್ತೆ, ನಾನ್ ಕಂಬಸ್ಟಿಬಲ್. ಅದು ಬರ್ನ್ ಆಗೋಲ್ಲ, ಸೊ ದಟ್ ಈಸ್ ನಾನ್ ಕಂಬಸ್ಟಿಬಲ್. ನೆಕ್ಸ್ಟ್ ವಿ ಹ್ಯಾವ್ ಐರನ್ ನೆಲ್ಸ್. ಐರನ್ ನೆಲ್ಸ್ is whether it is combustible or non-combustible. That is non-combustible, right? Iron nails that will not burn ಅಲ್ವಾ, ಅದು ಬರ್ನ್ ಆಗೋದಿಲ್ಲ. ಸೊ ಅದು ನಾನ್ ಕಂಬಸ್ಟಿಬಲ್. ನೆಕ್ಸ್ಟ್ ವಿ ಹ್ಯಾವ್ ಕೆರೋಸಿನ್ ಹಿಯರ್. ಕೆರೋಸಿನ್ ಕಂಬಸ್ಟಿಬಲ್ ನಾನ್ ಕಂಬಸ್ಟಿಬಲ್? ಕೆರೋಸಿನ್ ಏನಾಗುತ್ತೆ, ದಟ್ ವಿಲ್ ಬರ್ನ್ ಅಲ್ವಾ. ಕೆರೋಸಿನ್ ಹಾಕಿದ ತಕ್ಷಣ ಬೆಂಕಿ ಬರುತ್ತೆ. ಸೊ ದಿಸ್ ಈಸ್ ಕಂಬಸ್ಟಿಬಲ್. ಕೆರೋಸಿನ್ ಈಸ್ ಕಂಬಸ್ಟಿಬಲ್. ದೆನ್ ಸ್ಟೋನ್, ಕಲ್ಲೆಲ್ಲ ನೀವು ಬೆಂಕಿ ಕೊಟ್ಟಾಗ ಅದು ಬೆಂಕಿ ಹತ್ಕೊಳ್ಳುತ್ತಾ? ಇಲ್ಲ. ಸೊ ದಟ್ ಈಸ್ ನಾನ್ ಕಂಬಸ್ಟಿಬಲ್. ದೆನ್ ವಿ ಹ್ಯಾವ್ ಸ್ಟ್ರಾ. ಸ್ಟ್ರಾ ಕಂಬಸ್ಟಿಬಲ್ ನಾನ್ ಕಂಬಸ್ಟಿಬಲ್? ಸ್ಟ್ರಾಗೆ ನೀವು ಬೆಂಕಿ ಕೊಟ್ಟರೆ ಅದು ಬೆಂಕಿ ಹತ್ಕೊಳ್ಳುತ್ತೆ. ಸೊ ಸ್ಟ್ರಾ ಈಸ್ ದಟ್ ಈಸ್ ಕಂಬಸ್ಟಿಬಲ್. ದೆನ್ ವಿ ಹ್ಯಾವ್ ಚಾರ್ಕೋಲ್. ಚಾರ್ಕೋಲ್ ಅಂತ ಇದ್ದಿಲ್ಲ ಅಂತ ಏನು ಹೇಳ್ತೀವಿ, ಅದಕ್ಕೆ ಬೆಂಕಿ ಹತ್ಕೊಳ್ಳುತ್ತೆ ಅಲ್ವಾ.
ಸೊ ದಟ್ ಈಸ್ ಕಂಬಸ್ಟಿಬಲ್. ಆ್ಯಂಡ್ ದೆನ್ ಮ್ಯಾಸ್ಟಿಕ್, ಏನೋ ನಮಗೆ ಯಾವುದಕ್ಕಾದ್ರೂ ಬೆಂಕಿ ಕೊಡಬೇಕು ಅಂದಿದ್ದರೆ ಫಸ್ಟ್ ನಾವು ಮ್ಯಾಸ್ಟಿಕ್ಕನ್ನು ಯೂಸ್ ಮಾಡಿ ಏನು ಬೆಂಕಿಯನ್ನು ಪ್ರೊಡ್ಯೂಸ್ ಮಾಡ್ತೀವಲ್ವ. ಸೊ ಮ್ಯಾಸ್ಟಿಕ್ ಆಲ್ಸೋ ದಟ್ ಈಸ್ ಕಂಬಸ್ಟಿಬಲ್. ದೆನ್ ಗ್ಲಾಸ್, ಮನೆಯಲ್ಲೆಲ್ಲ ನೀವು ಗ್ಲಾಸ್ ಯೂಸ್ ಮಾಡ್ತೀರಿ, ಅದಕ್ಕೆ ಬೆಂಕಿ ಕೊಟ್ಟಾಗ ಅದು ಮೆಲ್ಟ್ ಆಗುತ್ತಾ ಅಥವಾ ಬರ್ನ್ ಆಗುತ್ತಾ? ಇಲ್ಲ. ಸೊ ದಟ್ ಈಸ್ ನಾನ್ ಕಂಬಸ್ಟಿಬಲ್. ಸೊ ದೀಸ್ ಆರ್ ದ ಥಿಂಗ್ಸ್ ವಿ ಹ್ಯಾವ್, ರೈಟ್? ಕಂಬಸ್ಟಿಬಲ್ ಆ್ಯಂಡ್ ನಾನ್ ಕಂಬಸ್ಟಿಬಲ್. ಸೊ ವುಡ್, ಪೇಪರ್, kerosene, then straw, charcoal, mastic, these are the things that they are combustible, so that will burn. Then non-combustible things, iron nails, stone pieces and glass, that will not burn. ಸೊ ಹೀಗೆ ನಿಮಗೆ ತುಂಬ ಆಬ್ಜೆಕ್ಟ್ ಸಿಗುತ್ತೆ, ನೀವು ಕ್ಲಾಸಿಫೈ ಮಾಡ್ಬೋದು. ಕ್ಯಾನ್ ಯು ನೇಮ್ ಸಮ್ ಮೋರ್ ಸಬ್ಸ್ಟೆನ್ಸ್ ವಿಚ್ ಆರ್ ಕಂಬಸ್ಟಿಬಲ್? ಸೊ ಬೇರೆ ಸಬ್ಸ್ಟೆನ್ಸ್ ಏನಿದೆ ಕಂಬಸ್ಟಿಬಲ್ ಆಗುವಂಥದ್ದು, ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ. ದೆನ್ ವಿಚ್ ಈಸ್ ನಾನ್ ಕಂಬಸ್ಟಿಬಲ್ ಆಲ್ಸೋ. ಸೊ ಯಾವ ಸಬ್ಜೆಕ್ಟ್ ಕಂಬಸ್ಟಿಬಲ್ ಆಗೋದಿಲ್ಲ, ಯಾವ ಸಬ್ಜೆಕ್ಟ್ ಕಂಬಸ್ಟಿಬಲ್ ಆಗುತ್ತೆ, ಇನ್ನೂ ನೀವು ಕೆಲವೊಂದು ನೇಮ್ ಬರಿಬೋದು. ಆಗಲೇ ಇತ್ತು ಮೆಗ್ನೀಷಿಯಮ್ ಇತ್ತು, ದೆನ್ ಚಾರ್ಕೋಲ್ ಇತ್ತು, ಕೋಲ್, ಇದೆಲ್ಲ ಕಂಬಸ್ಟಿಬಲ್ ಆಗುವಂಥದ್ದು. ನಾನ್ ಕಂಬಸ್ಟಿಬಲ್ ಕೆಲವೊಂದು ಈ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಇರುತ್ತಲ್ವ, ದಟ್ ಈಸ್ ನಾನ್ ಕಂಬಸ್ಟಿಬಲ್, ರೈಟ್? ದೆನ್ ಕೆಲವೊಂದು ಈ ನಿಮ್ಮ ಸ್ಟೀಲ್, ಅಲ್ಯೂಮಿನಿಯಂ ಅಲ್ವಾ, ಅದೆಲ್ಲ ನಾನ್ ಕಂಬಸ್ಟಿಬಲ್, ಅದೆಲ್ಲ ಬರ್ನ್ ಆಗೋದಿಲ್ಲ. ಸೊ ಯು ಆರ್ ಗೆಟಿಂಗ್ ಮೆನಿ ಥಿಂಗ್ಸ್, ಜಸ್ಟ್ ಥಿಂಕ್ ಅಬೌಟ್ ದ್ಯಾಟ್ ವಿಚ್ ಈಸ್ ಕಂಬಸ್ಟಿಬಲ್, ವಿಚ್ ಈಸ್ ನಾನ್ ಕಂಬಸ್ಟಿಬಲ್. ಸೊ ನೆಕ್ಸ್ಟ್ ಪಾರ್ಟ್ ನಾನು ಪ್ಲೇಲಿಸ್ಟಲ್ಲಿ ಹಾಕ್ತೀನಿ, ಫುಲ್ ಚಾಪ್ಟರ್ನ ಪ್ಲೇಲಿಸ್ಟ್ ಮಾಡಿ ಅದಕ್ಕೆ ನೆಕ್ಸ್ಟ್ ಪಾರ್ಟ್ ವೀಡಿಯೋ ಹಾಕ್ತೀನಿ. ಸೊ ನಿಮಗೆ ನೆಕ್ಸ್ಟ್ ಪಾರ್ಟ್ ವೀಡಿಯೋ ಬೇಕಿದ್ದರೆ ನೀವು ಆ ಲಿಂಕ್ಗೆ ಕ್ಲಿಕ್ ಮಾಡಿದರೆ ಫುಲ್ ಪ್ಲೇಲಿಸ್ಟ್ ಬರುತ್ತೆ, ಫುಲ್ ಚಾಪ್ಟರ್ ವೀಡಿಯೋ ಕೂಡ ನಿಮಗೆ ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಪ್ಲೀಸ್ ಲೈಕ್ ಇಟ್ ಆ್ಯಂಡ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು.